ನಮಸ್ಕಾರ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇವತ್ತಿನ ಟಾಪ್ 5 ಸುದ್ದಿಗಳು. ಜಿಎಸ್ಟಿ ಮಿತಿಮೀರಿ ವಹಿವಾಟು ವ್ಯಾಪಾರಿಗಳಿಗೆ ಹಂತ ಹಂತವಾಗಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಬೀದಿಗೆ ಇಳಿಯುವ ಎಚ್ಚರಿಕೆ. ನೋಟಿಸ್ಗೆ ವ್ಯಾಪಾರಿ ಕೊಡುವ ಉತ್ತರ ಆಧರಿಸಿ ದಂಡ. ಗಾಬರಿ ಬೇಡ, ದಂಡ ಕಮ್ಮಿ ಆಗಬಹುದು ಎಂದ ಅಧಿಕಾರಿಗಳು. ನಗರದಲ್ಲಿ ಮುಂದುವರೆದ ವರುಣನ ಅಬ್ಬರ. ಹಲವೆಡೆ ಗಾಳಿ ರಭಸಕ್ಕೆ ಧರೆಗುರುಳಿದ ಮರಗಳು. ವಾಹನ ದಟ್ಟಣೆಯಿಂದ ಪರದಾಡಿದ ಪ್ರಯಾಣಿಕರು. ಮುಂದಿನ 48 ಗಂಟೆಗಳ ಕಾಲ ಮೋಡ ಕವಿದ ವಾತಾವರಣ. ಪದತ್ಯಾಗ ಮಾಡಿದ ರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅನಾರೋಗ್ಯದ ಕಾರಣ ಹುದ್ದೆಗೆ ಗುಡ್ ಬೈ. 2 ವರ್ಷ ಮೊದಲೇ ಹುದ್ದೆ ತೊರೆದು ಶಾಕ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ರಾಜೀನಾಮೆ ಸಲ್ಲಿಕೆ. ಮತ್ತೆ ತಲೆ ಎತ್ತದ ಪ್ಲಾಸ್ಟಿಕ್ ಫುಡ್ ಪೇಪರ್. ಕ್ಯಾನ್ಸರ್ನ ಕಂಟಕ. ನಿಷೇಧದ ನಡುವೆಯೂ ಮುಂದುವರೆದಿರುವ ಪ್ಲಾಸ್ಟಿಕ್ ಬಳಕೆ. ಅಸುರಕ್ಷಿತ ಆಹಾರದ ವಿರುದ್ಧ ಆಹಾರ ಇಲಾಖೆ ಮೌನ. ಅಪಾಯಕಾರಿ ಪ್ಲಾಸ್ಟಿಕ್ ಬಳಕೆಗೆ ಬ್ರೇಕ್ ಯಾವಾಗ? ಜುಲೈ ತಿಂಗಳಲ್ಲೇ ತಮಿಳುನಾಡಿಗೆ 100 ಟಿಎಂಸಿ ನೀರು. ದಾಖಲೆ ನಿರ್ಮಿಸಿದ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳು. ಮಾನ್ಸೂನ್ ಸೀಸನ್ನಲ್ಲಿ 177 ಟಿಎಂಸಿ ನೀರು ಬಿಡುವಂತೆ ಒಪ್ಪಂದ. ಮಾತಿನಂತೆ ನೀರು ಹರಿಬಿಟ್ಟ ಕರ್ನಾಟಕ ಸರ್ಕಾರ. ಅದಿಷ್ಟು ಇವತ್ತಿನ ಟಾಪ್ 5 ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.